ಗೊತ್ತವಂದಂಗೆ ಸರ್ ಎಲ್ಲ ಸೆಕ್ಷನ್ ಆಗಲ್ಲ ಏನೋ ಒಂದು ಎಲ್ಲ ಸೆಕ್ಷನ್ ಆಗಲ್ಲ ಅವು ಬರ್ತಾವ್ರಿ ಫ್ಲವರಿಂಗ್ ಕೊಡ್ತೀನಿ ಮತ್ತು ಇವಾಗ ಒಂದು ಸರ ಈ ಗಿಡಕ್ಕೆ ಪ್ರದೀಪ್ ಇಲ್ಲೇ ಫೀಲ್ಡ್ ಬಂದಿದ್ದೆ ಸರ್ ಈಗ ಇದು ನೀವೇನು ಹೊಳತಿರಲ್ಲ ಸರ್ ಈಗ ಇಲ್ಲೇ ಎಲ್ಲಿ ಈ ಥರ ಆಗಿರ್ತವಲ್ರಿ ಇದ್ರದ್ದು ಏನು ಇದು ಏನಾಗ್ಯದ ಪ್ರಾಬ್ಲಮ್ ಅಂತ ಇದು ಇದರ ಮುಟ್ಟು ಎಲ್ಲ ರೀ ಬಂದೆ ಇದು ನೋಡ್ರಿ ವೈರಸ್ ಥರ ಸಿಂಪ್ಟಮ್ಸ್ ಅದಾವ ಇವತ್ತೇ ಅದನ್ನ ರಿಪೋರ್ಟಿಂಗ್ ನಾಳೆ ಸರ್ ನಾಳೆಗೆ ಆಯ್ತಾ ಓಕೆ 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 ಹೌದಾ ಅಲ್ಲಿ ನಾ ಹೇಳಿಲ್ಲ ಅಂತ ಇರ್ತಾರೆ ಒಬ್ರು ಡೀಲರು ಅವರು ತೋಟದಾಗ ತಿರ್ಗಾಡ ನೋಡಿದಾಗ ನಾವು ಈ ಥರ ಸಿಂಪ್ಟಮ್ಸು ಕಾಣತ್ತಾವ ಈಗ ಒಂದು ಲೈನ್ದಾಗ ಎಷ್ಟು ಗಿಡ ಅವ್ರಿ 2 ದಿವಸ ಅಪ್ ಅಂಡ್ ಡೌನ್ ಮಾಡು ಟೋಟಲ್ ಆಮೇಲೆ ಅಡ್ಜಸ್ಟ್ ಆದ್ಮೇಲೆ ಅಂದಾಜು ಒಂದು 100 ಗಿಡ ಮ್ಯಾಕ್ಸ್ ಸಿಗ್ತಾವೆ 100 ಗಿಡ ಟೋಟಲ್ ಇದು ನಮ್ಗೆ ಒಂದು 6 ಎಕರೆ ಪ್ಲಾಟ್ ಅದ ಈ 6 ಎಕರೆ ಪ್ಲಾಟ್ದಾಗ ನಮ್ಗೆ ಈ ಒಂದು ಲೈನ್ದಾಗ ಹುಡುಕಿದ್ರೆ ನಿಮ್ಗೆ 5 ರಿಂದ 6 ಗಿಡ ಕಾಣತ್ತಾವ ಎವರೇಜ್ ಒಂದು 4 ರಿಂದ 5% ನಿಮ್ಗೆ ಓವರಾಲ್ ಇಡೀ ಪ್ಲಾಟ್ದಾಗ ನೋಡಿದ್ರೆ ಒಂದು 10% ಗಿಡಗಳು ಈ ಥರ ಲಕ್ಷಣ ಕಾಣತ್ತಾವ ಇದು ಏನದ ಅನ್ಕೊಂಡ್ರಿ ನೀವು ಅಂದ್ರೆ ಏನು ನಿಮ್ಗೆ ರೋಗ ಅದ ಏನದ ಏನು ಪ್ರಾಬ್ಲಮ್ ಅನ್ಸಿದ್ರು ಈಗ ನ್ಯೂಟ್ರೆಂಟ್ ಪ್ರಾಬ್ಲಮ್ ಇದ್ರಿ ಇದು ಮುಟ್ರಿ ಬಿ ಅನಿಸ್ಲತ್ತದ ಆದ್ರೆ ಇದ್ರದ್ದು ಆ್ಯಕ್ಚುಯಲ್ ಪ್ರಾಬ್ಲಮ್ ಏನದಂದ್ರೆ ವೈರಸ್ಸು ಬಂದದ ಸರ್ ಇದು ಗಿಡದಾಗ ವೈರಸ್ ಬಂದದ ಸೊ ವೈರಸ್ ಬಂದಾಗ ಈ ರೀತಿ ಲಕ್ಷಣ ಕಾಣ್ತದೆ ಇದು ಲೀಫ್ ಕಲ್ ವೈರಸ್ ಅಂತೀವಿ ವೈರಸ್ ಯಾಕೆ ಬರ್ತದ ಅಂತಂದ್ರೆ ಪರ್ಟಿಕ್ಯುಲರ್ ರೀಸನ್ ಇರಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಮ್ಯಾಗ ಹೋಗ್ತದೆ ಯಾವ ರೀತಿ ನಾವು ತೋಟ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಸೊ ಅದು ಬಿಟ್ಟರೆ ಏನು ಹೊರಗಡೆಯಿಂದ ವೈರಸ್ ಯಾವಾಗೂ ಎಂಟರ್ ಆಗ್ಬೋದು ಪಪ್ಪಾಯ ತೋಟದಲ್ಲಿ ಅದು ಭಾಳ ಕಾಮನ್ ಅಟ್ಯಾಕ್ ಆಗೋದು ಸೊ ಅದಕ್ಕೆ ವೈರಸ್ ಬರಲಾರ್ದಂಗೆ ನೋಡ್ಕೊಳ್ಳೋದು ಆದಷ್ಟು ಅಂದರೆ ಇಂಟರ್ಕಲ್ಚರಲ್ ಆಪ್ರೇಷನ್ ಚೆನ್ನಾಗಿ ನೋಡ್ಕೋಬೇಕು ನಾವು ಎಲ್ಲೂ ಕಸ ಕಡ್ಡಿ ಜಾಸ್ತಿ ಇರಬಾರ್ದು ಪ್ಲಾಟ್ ಕ್ಲೀನ್ ಮೇಂಟೈನ್ ಮಾಡಬೇಕು ಅದ್ರ ಜೊತೆಗೆ ಈ ಎಫಿಡ್ಸ್ ಅನ್ನೋ ಏನು ರಸಹೀರ ಕೀಟಗಳು ಇರ್ತಾವಲ್ಲ ಅದರ್ಲಿಂದ ನಮಗೆ ತೊಂದರೆ ಆಗ್ತದೆ ಒಂದ್ಸಲ ವೈರಸ್ ಎಂಟರ್ ಆಯಿತು ಅಂತಂದ್ರೆ ಆ ಎಫಿಡ್ಸಿಂದ ಈ ವೈರಸ್ ಗಿಡದಿಂದ ಇನ್ನೊಂದು ಒಳ್ಳೆ ಗಿಡಕ್ಕೆ ಸ್ಪ್ರೆಡ್ ಆಗ್ತದೆ ಅದನ್ನು ನಾವು ತಡಿಬೋದು ಅಷ್ಟೇ ಆದರೆ ವೈರಸ್ಸಿಗಂತಾನೆ ಯಾವುದೋ ಒಂದು ಔಷಧಿ ಇನ್ನೂ ತನಕ ಕಂಡುಹಿಡಿದಿಲ್ಲ ಮಾರ್ಕೆಟಲ್ಲಿ ಸೊ ಅದಕ್ಕೆ ಎಫಿಡ್ಸು ಏನು ಸ್ಪ್ರೆಡ್ ಮಾಡ್ತಾವಲ್ಲ ಅದ್ರದ್ದು ನಾವು ಕಂಟ್ರೋಲ್ ಮಾಡ್ಕೋಬೇಕು ಎಫಿಡ್ಸಿಗೆ ಒಳ್ಳೆ ಒಂದು ರಸಹೀರ ಕೀಟಗಳು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿಕೊಂಡ್ರೆ ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ವೈಟ್ ಫ್ಲೈಸು ಕೆಲವೊಂದು ಟೈಮ್ನಾಗ ವೈಟ್ ಫ್ಲೈಸು ಅದಕ್ಕೆ ರೀಸನ್ ಇರ್ತಾವೆ ವೈಟ್ ಫ್ಲೈಸು ಸ್ಪ್ರೆಡ್ ಮಾಡ್ತಾವೆ ಬೀಳಿದೊಮ್ಮೆ ಅಂತಿರಲ್ಲ ಬೀಳಿದೊಮ್ಮೆಗೆ ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಕೋಬೇಕು ಈ ಥರ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಾವು ಕಂಟ್ರೋಲಲ್ಲಿ ಇಟ್ಕೋಬೋದು ವೈರಸ್ ಅಷ್ಟೇ ಅದು ಬಿಟ್ಟರೆ ನಾವು ವೈರಸ್ ಬಂದಾಗ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಒಂದು ಸ್ಪ್ರೇ ಮಾಡ್ಕೊಳ್ಳೋದಾಯ್ತು ಇನ್ನೊಂದು ಏನು ಮಾಡ್ಬೋದು ನಾವು ಕ್ಲೀನ್ ಒಂದು ಇಟ್ಕೋಬೇಕು ಇನ್ನೊಂದು ನನ್ನ ಪ್ರಕಾರ ಗಿಡಗಳಿಗೆ ನ್ಯೂಟ್ರಿಯೆಂಟ್ ಕರೆಕ್ಟಾಗಿ ಕೊಡಬೇಕು ಶಕ್ತಿಶಾಲಿ ಮಾಡ್ಬೇಕು ಗಿಡಗಳಿಗೆ ಈಗ ನಾವು ಏನಾದರೂ ನಮ್ಗೆ ಹುಷಾರಿಲ್ಲ ಅಂತಂದರೆ ಏನು ಮಾಡ್ತೀವಿ ಟ್ಯಾಬ್ಲೆಟ್ ತೊಗೋತೀವಿ ಬರೀ ಟ್ಯಾಬ್ಲೆಟ್ ತೊಗೊಂಡ್ರದ್ದು ಕಡಿಮೆ ಆಗುತ್ತಾ ನಾವು ಊಟ ಮಾಡಬೇಕು ಜೊತೆಗೆ ಫ್ರೂಟ್ಸ್ ತೊಗೋಬೇಕು ಕರೆಕ್ಟ್ ಫ್ರೂಟ್ಸ್ ತರ್ತಾರೆ ಎಲ್ಲರೂ ಯಾಕೆ ತರ್ತಾರೆ ಅದೇ ಥರ ನ್ಯೂಟ್ರಿಯೆಂಟು ಬಾಡಿಗೆ ಬಿದ್ದರೆ ಕರೆಕ್ಟಾಗಿ ದೇಹ ಗಟ್ಟಿ ಇರ್ತದೆ ಸೊ ಜ್ವರ ಬಂತು ಏನಾರ ಬಂತು ಅಂದ್ರೂ ತಡ್ಕೋತೀವಿ ಅದೇ ಥರ ಗಿಡಕ್ಕೆ ವೈರಸ್ ಬಂದಾಗ ನಾವು ನ್ಯೂಟ್ರಿಯೆಂಟ್ ಕೊಡಬೇಕು ನ್ಯೂಟ್ರಿಯೆಂಟ್ ಅಂದರೆ ಯಾವುದು ಜನರಲಾಗಿ NPK ಕೊಡ್ತೀರಿ ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟು ಕೊಡಬೇಕು ಸೊ ಎಲ್ಲ ಥರ ನ್ಯೂಟ್ರಿಯೆಂಟ್ ಕೊಡ್ತಾ ಹೋದಾಗ ನಮಗೇನಾಗ್ತದೆ ಗಿಡಗಳಿಗೆ ಶಕ್ತಿ ಬರ್ತದೆ ವೈರಸ್ ಬಂದ್ರೆ ಹೆಚ್ಚಿಗೆ ಆದ್ರೆ ಏನೋ ಎಫೆಕ್ಟ್ ಆಗಲ್ಲ ಸರ್ ಹೆಚ್ಚಿಗೆ ಅಂದ್ರೆ ನಾವು ಒಂದು ವೀಕ್ಲಿ ಬೇಸಿಸ್ ಮೇಲೆ ಕೊಡ್ಬೇಕ್ರಿ ಭಾಳ ಹೆಚ್ಚಿಗೆ ಕೊಡಕ್ಕೆ ಹೋಗ್ಬಾರ್ದು ಭಾಳ ಕಡಿಮೆನೂ ಕೊಡ್ಬಾರ್ದು ಕಡಿಮೆ ಅಂತಂದ್ರೆ ನಿಮ್ಗೆ ಎಲ್ಲರ ಸಿಂಪ್ಟಮ್ಸ್ ಕಾಣ್ತಾವೆ ಸಿಂಪ್ಟಮ್ಸ್ ಕಂಡಾಗ ಸ್ವಲ್ಪ ಅದಕ್ಕಿಂತ ಮೊದಲೇ ಕೊಟ್ರೆ ಚಲೋ ಈಗ ನ್ಯೂಟ್ರೆಂಟ್ ಒಳಗೆ ಯಾವ್ದು ಕೊಡ್ಬೋದು ಚಲೋ ಇದ್ದಿದೆ ಅಂತಂದ್ರೆ ಈಗ ಮಾರ್ಕೆಟಲ್ಲಿ ನಿಮಗೆ ಸಿಗ್ತಾವೆ ಯಾವ್ದಾದ್ರು ಕ್ರಾಪ್ ಮ್ಯಾಕ್ಸ್ ಅಂತ ಸಿಗ್ತದೆ ಸೊ ಅದು ಒಂದು ಮಿಕ್ಸ್ಡ್ ಮೈಕ್ರೋ ನ್ಯೂಟ್ರೆಂಟು ಬಯೋಸ್ಟಿಮ್ಯುಲೆಂಟ್ ಅಂತ ಹೇಳ್ಬೋದು 1 ಎಕರೆಗೆ ಒಂದು 1/4 ಲೀಟ್ರ್ ಹಂಗೆ ಸ್ಪ್ರೇ ಮಾಡ್ಕೊಳ್ಳಕ್ಕೆ ನಿಮ್ಗೆ ಡ್ರಿಪ್ಪಲ್ಲಿ ಆದರೆ ಒಂದು ಅರ್ಧ ಲೀಟ್ರ್ 1 ಎಕರೆಗೆ ಕ್ರಾಪ್ ಮ್ಯಾಕ್ಸು ಅಥವಾ ಲಿಬ್ರಲ್ TMX2 ಅಂತಿದೆ ಅದರಲ್ಲಿ ನಿಮಗೆ ಮ್ಯಾಗ್ನೀಸು ಜಿಂಕು ಬೋರಾನು ಐರನು ಈ ಥರ ಎಲ್ಲ ಮಿಕ್ಸ್ ಬರ್ತಾವೆ ಸೊ ಅದನ್ನು ಬಿಡ್ಬೋದು ಅದನ್ನು ಒಂದು ಒಳ್ಳೆ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಅಥವಾ ಬೇರೆ ಥರ ನ್ಯೂಟ್ರೆಂಟು ಸಿಗ್ತಾವೆ ಬೇರೆ ಬೇರೆ ಹೆಸರಲ್ಲಿ ಸಿಗ್ತಾವೆ ನಿಮ್ಗೆ ಯಾವುದೇ ಥರ ನ್ಯೂಟ್ರೆಂಟ್ ಕೊಡ್ತಾ ಇದ್ದಾರೆ ಅಂತಂದರೆ ಒಂದು ಒಳ್ಳೆ ಕೆಮಿಕಲ್ ಇದು ನ್ಯೂಟ್ರೆಂಟ್ ಕಾಂಬಿನೇಷನ್ ಇರೋದು ತೊಗೊಳ್ರಿ ಮತ್ತು ಬೇರೆ ಅಗ್ರಿ ಪ್ರೋ ಅಂತ ಸಿಗುತ್ತೆ ನಿಮಗೆ ಅಗ್ರಿ ಪ್ರೋ ಎರಿಸ್ದು ಸೊ ಅಗ್ರೋಮಿನ್ ಮ್ಯಾಕ್ಸ್ ಅಂತ ಸಿಗುತ್ತೆ ಅದನ್ನು ಬಿಡ್ಬೋದು ಇದೇ ಥರ NPKನೂ ನೀವು ಡ್ರಿಪ್ಪಲ್ಲಿ ಬಿಡ್ಕೊತಾರೆ ಸ್ಟಾರ್ಟಿಂಗ್ 19 ಅವಲು 1261 ಅದು ಏನು ಶೆಡ್ಯೂಲ್ ಇದೆಯಲ್ಲ ಆ ಶೆಡ್ಯೂಲ್ ಪ್ರಕಾರ ಬಿಟ್ಕೊತ ಹೋಗ್ಬೇಕು ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆಗಬಾರ್ದು ಸೊ ಇದನ್ನೆಲ್ಲ ಮಾಡ್ಕೊಂಡ್ರೆ ನಾವು ವೈರಸ್ ಮ್ಯಾನೇಜ್ಮೆಂಟು ಮಾಡೋದು ಕಷ್ಟ ಅಂತ ಹೇಳ್ಬೋದು ಆದರೆ ಇಂಪಾಸಿಬಲ್ ಏನಿಲ್ಲ ನಮ್ಗೆ ಹಂಗೆ ಅನ್ಸುತ್ತೆ ಸೊ ಈ ಆಲ್ರೆಡಿ ತೋಟದಲ್ಲಿ ವೈರಸ್ ನಮಗೆ ಸ್ಟಾರ್ಟ್ ಆಗಿದೆ
ಒಂದು 6 ತಿಂಗಳು ಪ್ಲಾಟ್ ಇದೆ ಇದು ಹೆಚ್ಚು ಕಮ್ಮಿ ಎಲ್ಲ ನೋಡ್ಬೋದು. 6 ಎಕರೆ ಪ್ಲಾಟು ಸರ್. ವೆರೈಟಿ ನೀವು 15 ನಂಬರ್ 15 ನಂಬರ್ ಹಚ್ಚಿದ್ವಿ. 15 ನಂಬರ್ ವೆರೈಟಿ. ಈಗ ಆಲ್ಮೋಸ್ಟ್ ಈಗ ಫ್ಲವರಿಂಗು ಇದೆ ಇದಕ್ಕೆ. ಇದು 6 ತಿಂಗಳಲ್ಲಿ ಸರ್, 5 ತಿಂಗಳು 5-5.5 ತಿಂಗಳು ಆ ಲೆಕ್ಕ. ಓಕೆ ಓಕೆ ಸರ್. ಅಂದರೆ ನೀವು ಇದಕ್ಕೆ ನಾ ಏನು ಶೆಡ್ಯೂಲ್ ಬರ್ಕೊಟ್ಟಿದ್ದಲ್ಲ, ನೀವು ಅದನ್ನು ಸ್ಪ್ರೇ ಮಾಡ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಕಂಟ್ರೋಲಲ್ಲಿ ಇರ್ತದೆ. ಈಗ ಒಂದು ವೈರಸ್ ಕಂಟ್ರೋಲಲ್ಲಿ ಬರ್ತದೆ, ಅದರ ಜೊತೆಗೆ ಪ್ಲಾಟು ಇಂಪ್ರೂವ್ ಆಗ್ತದೆ. ಆಯ್ತು ಅದೇ